ವಿಧಾನಸಭೆ ಉಪಾಧ್ಯಕ್ಷರು ಮತ್ತು ಪರಿಷತ್ನ ಉಪಸಭಾಪತಿ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಧಾನಸಭೆ ಉಪಸಭಾಧ್ಯಕ್ಷರ ಹುದ್ದೆಗೆ ಮಂಕಾಳು ವೈದ್ಯ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಎರಡೂ ಮನೆಗಳಲ್ಲಿ ಡೆಪ್ಯೂಟಿ ಸ್ಥಾನಗಳಿಗೆ, ಅದು ಉಪಸಭಾಧ್ಯಕ್ಷರಾಗಿರ್ಬೋದು ಅಥವಾ ಉಪಸಭಾಪತಿ ಆಗಿರ್ಬೋದು, ಸೊ ಎರಡೂ ಹುದ್ದೆಗಳಿಗೆ ನಾಮಪತ್ರ ಸಲ್ಲಿಕೆಯಾಗಿದೆ. ಒಂದು ಕಡೆ ಮಂಕಾಳು ವೈದ್ಯ ಮೊನ್ನೆ ಸಂಪುಟದಲ್ಲಿ ಅವಕಾಶ ಪಡ್ಕೊಂಡು ಲಿಸ್ಟಿನಲ್ಲಿ ಆಮೇಲೆ ಹೆಸರನ್ನ ಡಿಲೀಟ್ ಆಯ್ತಲ್ಲ, ಅವರು ಮಂಕಾಳು ವೈದ್ಯ ಉಪಸಭಾಪತಿ ಹುದ್ದೆ. ಆಮೇಲೆ ಉಮಾಶ್ರೀ ಅವರು ಉಪಸಭಾಪತಿ, ಮಂಕಾಳು ವೈದ್ಯ ಉಪಸಭಾಧ್ಯಕ್ಷರ ಹುದ್ದೆ. ಸ್ಪೀಕರ್ ಮತ್ತು ಚೇರ್ಮನ್, ಡೆಪ್ಯೂಟಿ ಸ್ಪೀಕರ್, ಡೆಪ್ಯೂಟಿ ಚೇರ್ಮನ್ ಹುದ್ದೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಚುನಾವಣೆಯ ಕಣದಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಹಿಂದೆ ಸರಿದಿರುವಂತಹ ಹಿನ್ನೆಲೆಯಲ್ಲಿ ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಬಹುತೇಕ ಖಚಿತ. ಅನೌನ್ಸ್ಮೆಂಟ್ ಒಂದೇ ಬಾಕಿ ಇದೆ ವೀಕ್ಷಕರ, ಅನೌನ್ಸ್ಮೆಂಟ್ ಒಂದೇ ಬಾಕಿ. ಒಂದು ಕಡೆ ವಿಧಾನಸಭೆಯಲ್ಲಿ ಉಪಸಭಾಧ್ಯಕ್ಷರ ಹುದ್ದೆಗೆ ಮಂಕಾಳು ವೈದ್ಯ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರು. ಪರಿಷತ್ನಲ್ಲಿ ಉಪಸಭಾಪತಿಯ ಹುದ್ದೆಗೆ ಉಮಾಶ್ರೀ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಸಭಾಧ್ಯಕ್ಷರ ಎಲೆಕ್ಷನ್ನಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ಹಾಕ್ತಲ್ಲ, ಆ ರೀತಿಯಾಗಿ ಇಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕಿಲ್ಲ, ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ಹಾಕಿಲ್ಲ ಡೆಪ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈಗ ಅವಿರೋಧ ಆಯ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ.